ಈ ಸೂರ್ಯ ನಮಸ್ಕಾರಾಸನದಲ್ಲಿ 12 ಭಂಗಿಗಳಿರ್ತವೆ, ಅಂದರೆ 12 ಸ್ಟೆಪ್ಸ್ ಇರುತ್ತೆ. ಈ 12 ಸ್ಟೆಪ್ಸು ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ, ಅಂಗಾಂಗಗಳ ಮೇಲೆ ಸರಿಯಾದ ಒತ್ತಡವನ್ನು ತರುತ್ತೆ. ಈ 12 ಸ್ಟೆಪ್ಸು ಈ 12 ಸ್ಟೆಪ್ಸ್ ಇರೋದ್ರಿಂದ ಇದನ್ನು ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಪರಿಪೂರ್ಣ ಆಸನ ಅಂತ. ಅಂದರೆ ಯಾವುದಾದ್ರೂ ಒಂದು ಅಭ್ಯಾಸ ಮಾಡಿದರೆ ಅದು ಒಂದು ಅಭ್ಯಾಸ, ಇದರಲ್ಲಿ 12 ಅಭ್ಯಾಸಗಳ ಸಮ್ಮಿಲನ ಇರುತ್ತೆ, ಅಂದರೆ ಜೊತೆಯಲ್ಲಿ ಇರ್ತವೆ. ಈ 12 ಅಭ್ಯಾಸಗಳನ್ನು ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಮತ್ತು ನಿಗದಿತ ಸಮಯ, ಅಂದರೆ 1 ನಿಮಿಷಕ್ಕೆ 1 ಸೂರ್ಯ ನಮಸ್ಕಾರಾಸನ. ಅಲ್ಲಿಗೆ ಗಾಳಿಯನ್ನು ತುಂಬ ತುಂಬಿಕೊಂಡು ಇಟ್ಕೊಳ್ಳೋದು ಬಂತು, ಗಾಳಿಯನ್ನು ಪೂರ್ತಿ ಹೊರಹಾಕಿ ಹಿಡಿದಿಟ್ಕೊಳ್ಳೋಂಥ ಸ್ಥಿತಿನೂ ಇರುತ್ತೆ. ಆ್ಯಂಡ್ ದೆನ್ ಸಮಾನವಾಗಿ, ಅಂದರೆ ದಂಡ ಸ್ಥಿತಿ ಇರುತ್ತೆ, ಬಗ್ಗೋ ಸ್ಥಿತಿ ಇರುತ್ತೆ, ಹಿಂಭಾಗ ಬಗ್ಗೋ ಸ್ಥಿತಿ ಇರುತ್ತೆ. ಸೊ ಇಲ್ಲಿ ಎಲ್ಲ ವಿಧದಲ್ಲೂ, ಎಲ್ಲ ಸ್ಟೆಪ್ಸಲ್ಲೂ ಒಂದೊಂದು ರೀತಿಯಾದಂಥ ಉಸಿರಾಟದ ಕ್ರಿಯೆಗಳು ಇರುತ್ತೆ. ಅಲ್ಲಿ ಉಸಿರಾಟದ ಕ್ರಿಯೆ ಹಿಡಿತದಲ್ಲೇ ಇರಬೇಕು. ಹೇಗೆ ಬೇಕೋ ಹಾಗೆ ಸೂರ್ಯ ನಮಸ್ಕಾರಾಸನ ಮಾಡಿದರೆ ಅದು ಸೂರ್ಯ ನಮಸ್ಕಾರಾಸನ ಆಗೋದಿಲ್ಲ. ಅದು ಕೇವಲ ನಿಮಗೆ ಒಂದು ವ್ಯಾಯಾಮ ಆಗುತ್ತೆ. ವ್ಯಾಯಾಮದಲ್ಲೇನು ಉಸಿರಾಟದ ಕ್ರಿಯೆ ಇರೋದಿಲ್ಲ, ಅಂದರೆ ಉಸಿರಾಟಕ್ಕೆ ಯಾವುದೇ ಥರದ ನಿರ್ದಿಷ್ಟವಾದ ಹಿಡಿತಗಳು ಇರೋದಿಲ್ಲ. ಸರಾಗವಾಗಿ ಹೇಗೆ ಬೇಕೋ ಉಸಿರಾಡ್ತಾ ಒಂದಷ್ಟು ಅಭ್ಯಾಸ ಮಾಡ್ತೀವಿ, ಅದನ್ನು ವಾರ್ಮಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಹಾಗೆ ನೀವು ಉಸಿರಾಟದ ಕ್ರಿಯೆಯನ್ನು ಬಿಟ್ಟು ಸೂರ್ಯ ನಮಸ್ಕಾರಾಸನ ಮಾಡಿದ್ದೆ ಆದರೆ ಅದು ಕೇವಲ ವಾರ್ಮಿಂಗ್ ಎಕ್ಸಸೈಸ್ ಆಗುತ್ತೆ. ವಾರ್ಮಿಂಗ್ ಎಕ್ಸಸೈಸಲ್ಲಿ ಏನಾಗುತ್ತೆ, ಸರಿಯಾದ ಶ್ರಮ ಆಗುತ್ತೆ ದೇಹಕ್ಕೆ, ಉಸಿರಾಟದ ಕ್ರಿಯೆ ಫಾಸ್ಟ್ ಆಗುತ್ತೆ, ಅಷ್ಟೇ ಲಾಭ, ಇನ್ನೇನಂಥ ವಿಶೇಷತೆ ಇರೋದಿಲ್ಲ. ಅದೇ ಸೂರ್ಯ ನಮಸ್ಕಾರಾಸನವನ್ನು ಉಸಿರಾಟದ ಕ್ರಿಯೆಯಲ್ಲಿ ಸೇರಿಸ್ಕೊಂಡು ನೀವು ಅಭ್ಯಾಸ ಮಾಡಿದ್ದೇ ಆದರೆ ನಿರೀಕ್ಷೆಗೂ ಮೀರಿದ ಪರಿಣಾಮ ಸಿಗುತ್ತೆ. ಕೇವಲ 12 ಸೂರ್ಯ ನಮಸ್ಕಾರಾಸನ ಮಾಡೋದ್ರಲ್ಲಿ ನಿಮ್ಮ ಒಳ ಉಡುಪು ನೆಂದು ಹೋಗುತ್ತೆ, ಅಷ್ಟು ಸೆಕೆ ಆಗುತ್ತೆ. ಅಲ್ಲಿಗೆ ರಕ್ತ ಶುದ್ಧೀಕರಣ ಆಯಿತು, ಉಸಿರಾಟದ ಕ್ರಿಯೆ ಫಾಸ್ಟ್ ಆಗುತ್ತೆ, ಗಾಳಿಯ ಮುಖಾಂತರ ಕೂಡ ರಕ್ತ ಶುದ್ಧೀಕರಣ ಆಗುತ್ತೆ. ಯಥೇಚ್ಛವಾದ ಗಾಳಿಯನ್ನು ತುಂಬಿಕೊಂಡು ಹೊರ ಹಾಕೋದ್ರಿಂದ ಸಂಪೂರ್ಣವಾದಂಥ ಆಮ್ಲಜನಕ ರಕ್ತಕ್ಕೆ ಸಿಗುತ್ತೆ. ಹಾಗೆ ಶ್ವಾಸಕೋಶ ಕೂಡ ಸ್ವಚ್ಛ ಆಗುತ್ತೆ. ಬಗ್ಗಿ ಮಾಡ್ತಕ್ಕಂಥ ಆಸನ ಮಾಡಿದಾಗ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತರ್ಬೋದು. ಹಿಂದೆ ಬಗ್ಗಿ ಮಾಡ್ತಕ್ಕಂಥ ಅಭ್ಯಾಸ ಬರುತ್ತೆ, ಅದರಲ್ಲಿ ಆ ಹಿಂದೆ ಬಗ್ಗಿ ಮಾಡ್ತಕ್ಕಂಥ ಅಭ್ಯಾಸ ಬಂದಾಗ ಬೆನ್ನಿನ ಭಾಗ, ಅಂದರೆ ವಿಶೇಷವಾಗಿ ಲೋವರ್ ಬ್ಯಾಕ್ ಪೈನ್ ಬಹಳ ಬೇಗ ನಿಯಂತ್ರಣಕ್ಕೆ ಬಂದು ಗುಣ ಆಗುತ್ತೆ. ಅಲ್ಲಿಗೆ ಉದರ ಭಾಗ ಹಾಗೆ ಸೊಂಟದ ಭಾಗ, ಈ ಎರಡೂ ಭಾಗಕ್ಕೆ ಸರಿಯಾದ ವ್ಯಾಯಾಮ ಆಗುತ್ತೆ. ಈ ಸೂರ್ಯ ನಮಸ್ಕಾರಾಸನ ಅಭ್ಯಾಸದಲ್ಲಿ ಉಸಿರಾಟದ ಕ್ರಿಯೆ ಕೂಡ ಸರಿಯಾಗಿರುತ್ತೆ. ಯಾಕೆಂದರೆ ಗಾಳಿಯನ್ನು ಹಿಡಿದಿಟ್ಕೊಳ್ತೀವಿ, ಪೂರ್ತಿ ಹೊರ ಹಾಕ್ತೀರಾ, ತುಂಬ ತುಂಬಿಕೊಳ್ತೀರಾ, ಸಂಪೂರ್ಣವಾಗಿ ಹೊರ ಹಾಕ್ತೀರಾ. ಈ ರೀತಿ ಉಸಿರಾಟದ ಕ್ರಿಯೆ ಕೂಡ ಸಂಪೂರ್ಣವಾಗಿ ಆಗೋದ್ರಿಂದ ಎಲ್ಲ ಥರದ ಶ್ವಾಸಕೋಶದ ಸಮಸ್ಯೆಗಳು ಕೂಡ ತಂತಾನೇ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಉಸಿರಾಟದ ಕ್ರಿಯೆ ಪರ್ಫೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಗಾಳಿ ತುಂಬ ತುಂಬಿಕೊಳ್ತೀವಿ, ಪೂರ್ತಿ ಹೊರ ಹಾಕುವಂಥ ಕ್ರಿಯೆ ಕೂಡ ಈ ಸೂರ್ಯ ನಮಸ್ಕಾರಾಸನದಲ್ಲಿ ಇರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಗಾಳಿ ತುಂಬಿಕೊಳ್ಳೋದ್ರಿಂದ ಗಾಳಿಯಲ್ಲಿರ್ತಕ್ಕಂಥ ಎಲ್ಲ ಆಮ್ಲಜನಕ ರಕ್ತಕ್ಕೆ ಸಿಗುತ್ತೆ. ಹಾಗಾಗಿ ಹಾರ್ಟ್ ಪಂಪಿಂಗ್ ಕೂಡ ಸುಸ್ಥಿತಿಗೆ ಬರುತ್ತೆ. ಹೃದಯದ ಸಮಸ್ಯೆಗಳು, ಅಂದರೆ ಹಾರ್ಟ್ ಬ್ಲಾಕೇಜಸ್ ಇರ್ಬೋದು, ಬೈಪಾಸ್ ಸರ್ಜರಿ ಇರ್ಬೋದು, ಯಾವುದೇ ಥರದ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವ ಸಮಸ್ಯೆ ಇದ್ದರೂ ಸೂರ್ಯ ನಮಸ್ಕಾರಾಸನವನ್ನು ಪ್ರತಿದಿನ ಬೆಳಗ್ಗೆ ಆದಷ್ಟು 6:30 ಒಳಗಡೆ, ಅಂದರೆ ನಾವು ಇಷ್ಟ ಬಂದಾಗ 8 ಗಂಟೆಗೆ 10 ಗಂಟೆಗೆ ಮಾಡೋದಲ್ಲ, ಆದಷ್ಟು 6:30 ಒಳಗಡೆ, ಅಂದರೆ ಸೂರ್ಯಾಸ್ತ ಅಥವಾ ಸೂರ್ಯೋದಯ ಇದಕ್ಕಿಂತ ಅರ್ಧ ಗಂಟೆ ಮುಂಚೆ, ಅರ್ಧ ಗಂಟೆ ಆದಮೇಲಾದರೂ ಆಯಿತು, ಸೂರ್ಯಾಸ್ತ ಅಥವಾ ಸೂರ್ಯೋದಯಕ್ಕಿಂತ ಅರ್ಧ ಗಂಟೆ ಮುಂಚೆಯಿಂದ ಹಿಡಿದು ಅರ್ಧ ಗಂಟೆ ಆದಮೇಲೆ, ಅಂದರೆ 5:30ಯಿಂದ 6:30 ಒಳಗೆ, ಸಾಯಂಕಾಲ 5:30ಯಿಂದ 6:30 ಒಳಗೆ, ಈ ಅರ್ಧ ಗಂಟೆ ಆಚೆ ಈಚೆ ಯಾವ ಸಮಯದಲ್ಲಾದರೂ ಆಯಿತು, ಸೂರ್ಯ ನಮಸ್ಕಾರಾಸನವನ್ನು ಕೇವಲ 12 ಪ್ರತಿನಿತ್ಯ ಮಾಡಿ, ಸರಿಯಾದ ವಿಧಾನದಲ್ಲಿ ಮಾಡಿ, ಎಲ್ಲ ಥರದ ದೇಹಕ್ಕೆ ಸಂಬಂಧಪಟ್ಟಿದ್ದು
ಲಂಗ್ಸಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಸೊಂಟಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು. ಈ ಎಲ್ಲ ಕಾಯಿಲೆಗಳನ್ನು ಕೇವಲ ಸೂರ್ಯ ನಮಸ್ಕಾರಾಸನವನ್ನು ವ್ಯವಸ್ಥಿತವಾಗಿ ಮಾಡೋದ್ರಿಂದ ಪರಿಹಾರ ಮಾಡ್ಕೋಬೋದು. ಬನ್ನಿ, ಸೂರ್ಯ ನಮಸ್ಕಾರಾಸನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ. ಸರಿಯಾಗಿ ಗಮನ ಇಟ್ಟು ಅಭ್ಯಾಸ ಮಾಡಿ ನೀವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಿಮ್ಮ ಆತ್ಮೀಯರಿಗೂ ನಿಮ್ಮ ಸ್ನೇಹಿತರಿಗೂ ಈ ಆರೋಗ್ಯವನ್ನು ಹೇಗೆ ಇಟ್ಕೋಬೇಕು ಅಂತ ತಿಳಿಸ್ಕೊಡಿ. ಮೊದಲಿಗೆ ಯಾವಾಗಲೂ ನಾವು ನೇರವಾಗಿ ನಿಂತಿರ್ತೀವಿ. ಸೈಡಿಂದ ನೋಡ್ಕೊಂಬಿಡಿ, ಗೊತ್ತಾಗುತ್ತೆ. ನಮಸ್ಕಾರ ಸ್ಥಿತಿಯಲ್ಲಿ ಇರ್ತೀರ. ಗಾಳಿಯನ್ನು ತುಂಬ ತುಂಬ್ಕೋಬೇಕು. ಕೈಗಳು ಹೀಗೆ ಇರಬೇಕು. ಕೆಲವರು ನಮಸ್ಕಾರ ಸ್ಥಿತಿ ಅಂದರೆ ಹೀಗೆ ತರ್ತಾರೆ, ಅದು ಶುದ್ಧ ತಪ್ಪು. ಇಲ್ಲೇ ಇರಬೇಕು. ನಮ್ಮ ಹೃದಯ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಅನಾಹತ ಚಕ್ರ ಇರುತ್ತೆ. ಸೊ ಈ ಚಕ್ರದ ಹತ್ರನೇ ಕೈಗಳು ಬರಬೇಕು. ಹಸ್ತಗಳು ಲೈಟಾಗಿ ಪ್ರೆಸ್ ಆಗಿರಬೇಕು. ಗಾಳಿಯನ್ನು ತುಂಬ ತುಂಬ್ಕೊಳ್ತೀರಾ. ತುಂಬ್ಕೊಂಡು ಗಾಳಿಯನ್ನು ಕೈಯನ್ನು ಕೆಳಗೆ ತಂದು ಹೊರ ಹಾಕ್ತೀರಾ. ಇದೇನು ಕೌಂಟಿಂಗಿಗೆ ಇರೋದಿಲ್ಲ. ಇಲ್ಲಿ ಗಾಳಿಯನ್ನು ತುಂಬ ಮತ್ತೆ ತುಂಬ್ಕೊಳ್ತೀರಾ. ಕೈಯನ್ನು ಮೇಲೆ ತರ್ತೀರಾ. ನಿಧಾನವಾಗಿ ಗಾಳಿಯನ್ನು ಪೂರ್ತಿ ಹೊರ ಹಾಕ್ತೀರಾ. ಎರಡೂ ಕೈಗಳನ್ನು ಪಾದದ ಹತ್ರ ತರ್ತೀರಾ. ಯಾವುದಾದ್ರೂ ಒಂದು ಕಾಲನ್ನು ಹಿಂದೆ ತಗೊಳ್ಳಿ. ಸಂಪೂರ್ಣವಾಗಿ ಗಾಳಿಯನ್ನು ತುಂಬ ತುಂಬಿಕೊಳ್ತಾ ತಲೆಯನ್ನು ಮೇಲೆ ತರ್ತೀರಾ. ತುಂಬ್ಕೊಂಡು ಗಾಳಿಯನ್ನು ಹಿಡಿದಿಟ್ಕೊಳ್ಳಿ. ದೇಹ ನೇರವಾಗಿ ಇಟ್ಕೊಳ್ಳಿ. ಆಮೇಲೆ ತುಂಬಿದ ಗಾಳಿಯನ್ನು ಪೂರ್ತಿ ಹೊರ ಹಾಕ್ತಾ ಬಗ್ಗಿ ನಿಮ್ಮ ಹಿಂಬಡಿ ನೆಲಕ್ಕೆ ತಾಗಿರಬೇಕು. ಆದಷ್ಟು ತಲೆ ಕೈಗಿಂತ ಒಳಗಿರಲಿ. ಹಾಗೆ ಮತ್ತೆ ದೇಹವನ್ನು ನೇರವಾಗಿ ಮುಂದೆ ತರ್ತೀರಾ. ಅಷ್ಟಾಂಗ ನಮಸ್ಕಾರ ಸ್ಥಿತಿ. ಆಮೇಲೆ ಪೂರ್ತಿ ಗಾಳಿಯನ್ನು ತುಂಬ ತುಂಬಿಕೊಳ್ತಾ ತಲೆಯ ಮೇಲೆ ತರ್ತೀರಾ. ಮತ್ತೆ ಗಾಳಿಯನ್ನು ತುಂಬಿಟ್ಕೊಂಡು ಕೆಳಗೆ ಬರ್ತೀರಾ. ನೇರವಾಗಿ ದೇಹ ಮೇಲೆ ತರ್ತೀರಾ. ಹಾಗೆ ಮತ್ತೆ ಅದೇ ಸ್ಥಿತಿಗೆ ವಾಪಸ್ ಬರ್ತೀರಾ. ಯಾವ ಕಾಲು ಹಿಂದೆ ಇಟ್ಟಿದ್ರೋ ಅದೇ ಕಾಲನ್ನು ಮುಂದೆ ತನ್ನಿ. ಸಂಪೂರ್ಣವಾಗಿ ತಲೆ ಮೇಲೆತ್ತಿ ಮತ್ತೊಂದು ಪಾದ ಹತ್ತಿರ ತನ್ನಿ. ಪೂರ್ತಿ ಬಗ್ಗಿ ಗಾಳಿಯನ್ನು ತುಂಬ ತುಂಬಿಕೊಡ್ತಾ ಕೈಗಳನ್ನು ಮೇಲೆ ತನ್ನಿ. ಹಾಗೆ ನಮಸ್ಕಾರ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ, ಇಷ್ಟೊಂದು ಸ್ಥಿತಿಗಳಿದ್ದಾವೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಹೇಗೆ ಅಭ್ಯಾಸ ಮಾಡ್ತೀವಿ ಒಂದು ಗಮನಿಸಬೇಕು. ಅಭ್ಯಾಸದ ಸ್ಥಿತಿಗಳು ಹೇಗಿದ್ದಾವೆ ಅದು ಗಮನಿಸಬೇಕು. ಯಾವ್ಯಾವ ರೀತಿ ದೇಹ ಬಗ್ದಾಗ ನಮ್ಮ ಉಸಿರಾಟದ ಕ್ರಿಯೆ ಹೇಗಿರುತ್ತೆ ಅದನ್ನು ಕೂಡ ಗಮನಿಸಬೇಕು. ನಾವೇನು ಮಾಡ್ತೀವಿ, ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ ನಿಮಗೆ. ಯಾವುದೇ ಅಭ್ಯಾಸ ಮಾಡಬೇಕಾದ್ರೆ ದೇಹ ಮೇಲೆ ಇದ್ದಾಗ ಗಾಳಿ ತುಂಬ್ಕೋಬೇಕು, ದೇಹ ಬಗ್ದಾಗ ಗಾಳಿಯನ್ನು ಹೊರ ಹಾಕಬೇಕು. ಇಲ್ಲೂ ಕೂಡ ಸೂರ್ಯ ನಮಸ್ಕಾರ ಆಸನದಲ್ಲಿ ಅದೇ ನಿಯಮಗಳಿರುತ್ತೆ. ಈಗ ಅಭ್ಯಾಸ ಮಾಡೋ ವಿಧಾನ ನೋಡಿದರೆ ಯಾವ್ಯಾವ ಸ್ಟೆಪ್ಪನ್ನು ಯಾವ ರೀತಿ ಕರಿಬೋದು ಅಂತ ಹೆಸರನ್ನು ಹೇಳ್ತೇನೆ. ಎಲ್ಲೆಲ್ಲಿ ಉಸಿರನ್ನು ಹಿಡಿದಿಟ್ಕೋಬೇಕು, ಎಲ್ಲಿ ಉಸಿರನ್ನು ಪೂರ್ತಿ ಹೊರ ಹಾಕಬೇಕು ಅಂತ ತೋರಿಸ್ಕೊಡ್ತೇನೆ. ಮತ್ತೊಮ್ಮೆ ಗಮನಿಸಿ. ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರ್ತೀರಾ. ನಮಸ್ಕಾರಾಸನ. ಕೈಗಳನ್ನು ಮೇಲೆ ತರ್ತೀರಾ. ತಾಡಾಸನ. ಕೈಗಳನ್ನು ನಿಧಾನಕ್ಕೆ ಪಾದದ ಹತ್ರ ತರ್ತೀರಾ. ಪಾದ ಹಸ್ತಾಸನ. ಯಾವುದಾದ್ರೂ ಒಂದು ಕಾಲನ್ನು ಹಿಂದೆ ಇಡ್ತೀರಾ. ಊರ್ಧ್ವಮುಖ ಶ್ವಾನಾಸನ. ಊರ್ಧ್ವಮುಖ ಶ್ವಾನಾಸನ ಬೇರೆ ಬೇರೆ ಹೆಸರುಗಳಿದ್ದಾವೆ. ಇದು ಒಂದು ಹೆಸರು. ಅಂದರೆ ಶ್ವಾನ ಅಂದರೆ ನಾಯಿ, ಊರ್ಧ್ವಮುಖ ಅಂದರೆ ಮೇಲ್ಭಾಗಕ್ಕೆ, ಅಂದರೆ ಈ ರೀತಿ. ಹಾಗೆ ದಂಡಾಸನ ಅಂದರೆ ದಂಡದ ಥರ ನಮ್ಮ ದೇಹ ಇರಬೇಕು. ಪರ್ವತಾಸನ ಅಂದರೆ ಬೆಟ್ಟದ ರೀತಿ ನಮ್ಮ ದೇಹ ಬರುತ್ತೆ, ಹಾಗಾಗಿ ಇದನ್ನು ಪರ್ವತಾಸನ ಅಂತೀವಿ. ಹಾಗೆ ಮತ್ತೆ ದಂಡಾಸನಕ್ಕೆ ಬರ್ತೀರಾ. ಇಲ್ಲಿ ಅಷ್ಟಾಂಗ ನಮಸ್ಕಾರ ಮಾಡಬೇಕು. ಕೆಳಗೆ ಬರ್ತೀರಾ, ಪೂರ್ತಿಯಾಗಿ ಹೀಗಿರ್ತೀರ. ಕಾಲು ಬೆರಳು ಉದ್ದ ಮಾಡ್ತೀರಾ. ಭುಜಂಗಾಸನಕ್ಕೆ ಬರ್ತೀರಾ. ಗಾಳಿಯನ್ನು ತುಂಬ ತುಂಬಿಕೊಂಡಿರ್ತೀರಿ ಈ ಟೈಮಲ್ಲಿ. ಮತ್ತೆ ಅದೇ ಸ್ಥಿತಿ ವಾಪಸ್ ಬರೋದು. ಹಾಗೆ ಮತ್ತೆ 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 ವಾಪಸ್ ಬಂದ್ರಿ.
ಅಂದರೆ ನಮಸ್ಕಾರ ಸ್ಥಿತಿ, ತಾಡಾಸನ ಸ್ಥಿತಿ, ಪಾದಹಸ್ತಾಸನ ಸ್ಥಿತಿ, ಊರ್ಧ್ವಮುಖ ಶ್ವಾನಾಸನ ಸ್ಥಿತಿ, ದಂಡಾಸನ ಸ್ಥಿತಿ, ಪರ್ವತಾಸನ ಸ್ಥಿತಿ, ಅಷ್ಟಾಂಗ ನಮಸ್ಕಾರ ಸ್ಥಿತಿ, ಭುಜಂಗಾಸನ ಸ್ಥಿತಿ. ಈ ಭುಜಂಗಾಸನಕ್ಕೆ ಬಂದಮೇಲೆ ಎಲ್ಲ ಸ್ಟೆಪ್ ಬೈ ಮತ್ತು ವಾಪಸ್ ಬರೋದು. ಇದನ್ನು ಸೂರ್ಯ ನಮಸ್ಕಾರಾಸನ ಅಂತಾರೆ. ಈ ಸೂರ್ಯ ನಮಸ್ಕಾರಾಸನ ಪರಿಪೂರ್ಣ ಆಸನ ಅಂತ ನಾನು ಆವಾಗಲೇ ಹೇಳಿದೆ ನಿಮಗೆ. ಪರಿಪೂರ್ಣ ಆಸನ ಅಂತ ಯಾಕೆ ಹೇಳ್ತಾರೆ ಅಂತ ಈಗ ನಿಮಗೆ ಅರ್ಥ ಆಗಿರುತ್ತೆ. ಮುಂದೆ ಬಗ್ಗುವ ಆಸನ, ಹಿಂದೆ ಬಗ್ಗುವ ಆಸನ, ಬೆನ್ನು ನೇರ ಇಟ್ಕೊಳ್ಳೋ ಆಸನ, ಉಸಿರನ್ನು ಹಿಡಿದಿಟ್ಕೊಳ್ಳೋ ಅಂಥ ಆಸನ, ಎಲ್ಲ ಥರದ ಸ್ಟೆಪ್ಸು ಇದರಲ್ಲಿ ಬಂದಿರುತ್ತೆ. ಹಾಗಾಗಿ ಇದನ್ನು ಪತಂಜಲಿ ಮಹರ್ಷಿಗಳು ಪರಿಪೂರ್ಣ ಆಸನ ಅಥವಾ ಸಂಪೂರ್ಣ ಆಸನ ಅಂತ ಕರೀತಾರೆ. ಅಂದರೆ ಎಲ್ಲ ಅಭ್ಯಾಸಗಳು ಇದರಲ್ಲಿ ಸೇರಿಕೊಂಡಿದ್ದಾವೆ. ಹಾಗಾಗಿ ಇದನ್ನು ಸೂರ್ಯ ನಮಸ್ಕಾರಾಸನ ಅಂತ ಕರೀತಾರೆ. ವಿಶೇಷವಾಗಿ ಸೂರ್ಯನ ಕಡೆ ಅಂದರೆ ಸೂರ್ಯೋದಯದ ಕಡೆ ಆದರೂ ಇರ್ಬೋದು, ಸೂರ್ಯಾಸ್ತದ ಕಡೆ ಆದರೂ ಇರ್ಬೋದು, ಸೂರ್ಯಾಭಿಮುಖವಾಗಿ ನಿಂತ್ಕೊಂಡು ಈ ಅಭ್ಯಾಸ ಮಾಡೋದ್ರಿಂದ ಬಹಳ ಒಳ್ಳೆಯದು ದೇಹಕ್ಕೆ. ಯಾಕೆ ಡಿ ವಿಟಮಿನ್ ಯಥೇಚ್ಛವಾಗಿ ಸಿಗುತ್ತೆ. ಡಿ ಅಂಶ ನಮಗೆ ಸಿಗೋದ್ರಿಂದ ದೇಹ ಸದೃಢವಾಗಿರುತ್ತೆ. ಇನ್ನೊಂದು, ಸೂರ್ಯನ ಬಿಸಿಲು ನಮ್ಮ ಮೈ ಮೇಲೆ ಬೀಳೋದ್ರಿಂದ ಕ್ಯಾಲ್ಶಿಯಂ ಯಥೇಚ್ಛವಾಗಿ ಸಿಗುತ್ತೆ. ಯಾವ ಔಷಧಿ ಮಾತ್ರೆಯಲ್ಲೂ ಸಿಗೋದಿಲ್ಲ. ಸೂರ್ಯನ ಬಿಸಿಲಲ್ಲಿ ಸಿಕ್ಕಷ್ಟು ಕ್ಯಾಲ್ಶಿಯಂ ಬೇರೆ ಎಲ್ಲೂ ಸಿಗೋದಿಲ್ಲ. ಅಷ್ಟೊಂದು ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ಅಲ್ಲಿಗೆ ಅಭ್ಯಾಸದ ಲಾಭನೂ ಆಯಿತು, ಸೂರ್ಯ ಸ್ನಾನನೂ ಆಯಿತು, ಸೂರ್ಯ ಸ್ನಾನದಿಂದ ಆಗ್ತಕ್ಕಂಥ ಲಾಭನೂ ಸಿಕ್ತು. ಹಾಗಾಗಿ ಇದನ್ನು ಅತ್ಯಂತ ಶ್ರೇಷ್ಠವಾದ ಅಭ್ಯಾಸ ಅಂತ ಕರೀತಾರೆ. ಉಸಿರಾಟದ ಕ್ರಿಯೆ ಬಿಟ್ಟು ಅಭ್ಯಾಸ ಮಾಡಿದರೆ ಅದು ಕೇವಲ ವಾರ್ಮಿಂಗ್ ಎಕ್ಸಸೈಸ್ ಆಗುತ್ತೆ. ನನ್ನ ಹತ್ರ ತುಂಬ ಜನ ಬಂದು ಹೇಳ್ತಾ ಇರ್ತಾರೆ, ಸರ್ ನಾನು 100 ಮಾಡ್ತೀನಿ, 108 ಮಾಡ್ತೀನಿ, ಸಮಥಿಂಗ್ ಈ ರೀತಿ ಹೇಳ್ತಾನೆ ಇರ್ತಾರೆ. ಆದರೆ ನಾನು ನನ್ನ 5.5 ವರ್ಷದ ಅನುಭವದಲ್ಲಿ ನಾನು ನೋಡಿ ಹೇಳ್ತಾ ಇದ್ದೀನಿ, ಉಸಿರಾಟದ ಕ್ರಿಯೆ ಜೊತೆ ಅಭ್ಯಾಸ ಮಾಡಿದ್ದೇ ಆದರೆ ಅದು ನಿಮಿಷಕ್ಕೆ ಒಂದೇ ಅಭ್ಯಾಸ ಮಾಡಬೇಕು. ಯಾವ್ಯಾವ ಸ್ಥಿತಿಯಲ್ಲಿ ಹೇಗೆ ಉಸಿರಾಟ ಇರಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ, ಮತ್ತೊಮ್ಮೆ ತೋರಿಸ್ಕೊಡ್ತೀನಿ, ಅದನ್ನು ನೋಡಿ. ಹಾಗೇ ಮಾಡಿದ್ದೇ ಆದರೆ 12 ಸೂರ್ಯ ನಮಸ್ಕಾರಾಸನದಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ? ಸುಸ್ತಾ ಹೋಗ್ತೀರಾ, ಎಂಥ ಚಳಿಯಲ್ಲೇ ಮಾಡಿ ಬೆವರು ಬರುತ್ತೆ. ಎಷ್ಟು ಸರಳವಾಗಿ ಕಂಡುಹಿಡಿದಿದ್ದಾರಲ್ಲ ನಮ್ಮ ಋಷಿ ಮಹರ್ಷಿಗಳು. ಬನ್ನಿ ಮತ್ತೊಮ್ಮೆ ಈ ಅಭ್ಯಾಸ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾನು ಮಾಡ್ತಾ ಹೋಗ್ತೀನಿ, ಏನೂ ಮಾತಾಡೋದಿಲ್ಲ, ನೀವು ಸುಮ್ಮನೆ ನೋಡಿ ನಾನು ಹೇಗೆ ಉಸಿರಾಡ್ತೀನಿ, ಯಾವ ರೀತಿ ನನ್ನ ಕೈಗಳು ನನ್ನ ಕಾಲುಗಳು ಇಟ್ಕೊಳ್ತೀನಿ ಅಂತ. ಈ ರೀತಿ ಸೂರ್ಯ ನಮಸ್ಕಾರಾಸನ ಅಭ್ಯಾಸವನ್ನು ಮಾಡಿ. ಸೂರ್ಯ ನಮಸ್ಕಾರಾಸನ ಅಭ್ಯಾಸವನ್ನು ಡೈಲಿ ಒಂದು 6ರಿಂದ 12 ಅಭ್ಯಾಸ ಮಾಡಿ ನೋಡಿ ಅದರ ಪರಿಣಾಮ ಹೇಗಿರುತ್ತೆ ಅಂತ. ನಿಮ್ಮ ದೇಹ ಎಷ್ಟು ಸುಸ್ಥಿತಿಯಲ್ಲಿರುತ್ತೆ ಅಂತ ನೋಡಿ. ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ನೋಡ್ಕೊಳ್ಳಿ. ನಿಮ್ಮ ದೇಹದ ಅಂಗಾಂಗಗಳ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ಗಮನಿಸಿ. ಆವಾಗ ನಿಮಗೆ ಅರ್ಥ ಆಗುತ್ತೆ ಸೂರ್ಯ ನಮಸ್ಕಾರಾಸನ ಯಾಕೆ ಅಷ್ಟು ಶ್ರೇಷ್ಠವಾದ ಅಭ್ಯಾಸ ಅಂತ. ಈ ಅಭ್ಯಾಸ ಮಾಡಿ ನಿಮ್ಮ ಆರೋಗ್ಯವನ್ನು ತುಂಬ ಸುಂದರವಾಗಿಟ್ಕೊಳ್ಳಿ. ಬದುಕಿರೋ ಅಷ್ಟು ಸಮಯ ನೆಮ್ಮದಿಯಾಗಿ ಬದುಕೋಣ. ಇರೋ ಜೀವನವನ್ನು ಸಂತೋಷವಾಗಿ ಕಳೆಯೋಣ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.